ಸಾಂಸ್ಕೃತಿಕ ನಾಯಕ ಬಸವಣ್ಣನೆಂದು ಕರೆಯಲು ಮುಖ್ಯ ಕಾರಣ ಮಾನವರು ಮಹಾದೇವನಾಗುವ ವಿಧಾನವನ್ನು ಬಸವಣ್ಣನವರು ಕರುಣಿಸಿದರು. ಏನು ಮನುಷ್ಯರನ್ನು ಪ್ರಾಣಿಗಳಂತೆ ಕಾಣುತ್ತಿದ್ದಂತಹ ಕಾಲದಲ್ಲಿ ಬಸವಣ್ಣನವರು ಎಲ್ಲರನ್ನ ಮೇಲೆತ್ತಿ ಯಾವುದೇ ಏನು ಚಾತುರ್ವರ್ಣಾಶ್ರ ಪದ್ಧತಿ ಇತ್ತಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಅದು ಶ್ರೇಣೀಕೃತವಾಗಿತ್ತು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂಗಿತ್ತು. ಬಸವಣ್ಣನವರೇನು ಮಾಡಿದ್ರು, ಹಿಂಗೆ ಮಾಡಿದ್ರು, ಎಲ್ಲರನ್ನೂ ಸಮಾನ, ಎಲ್ಲರೂ ಒಂದೇ, ಮಾನವನಾಗಿ ಹುಟ್ಟಿದವರೆಲ್ಲರೂ ಒಂದೇ, ಎಲ್ಲರೂ ಬಂದಿರತಕ್ಕಂಥದ್ದು ಯೋನಿ ಮುಖದಲ್ಲೇ, ಯಾರೂ ಕಿವಿಯಲ್ಲಿ ಜನಿಸಿದವರಿಲ್ಲ, ಯಾರು ಮೇಲಿಂದ ಉದುರಿದವರಿಲ್ಲ, ಎಲ್ಲರೂ ಶ್ರಮಿಕರೇ, ಶ್ರಮಜೀವಿಗಳೇ. ದುಡಿದು ತಿನ್ನುವವರನ್ನು ಕೂತು ತಿನ್ನುವವರಿದ್ದರು. ಶ್ರಮಜೀವಿಗಳು ಕೀಳಾಗಿ ಕಾಣುತ್ತಿದ್ದಂಥ ಕಾಲದಲ್ಲಿ ಅವರು ದುಡಿಮೆ ಹಣ ಬೇಕಾಗಿತ್ತು, ಅವ್ರ ದವಸ ಧಾನ್ಯ ಬೇಕಾಗಿತ್ತು, ಆದರೆ ಅವರು ಮುಟ್ಟಿಸ್ಕೊಳ್ಳೋಂಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ರಾಜ್ಯಾದ್ಯಂತ. ಅದರಲ್ಲಿ ಹಿಂದೂ ಧರ್ಮ ಅಂತ ಬರೆಸಬೇಕಾ, ಲಿಂಗಾಯತ ಧರ್ಮ ಅಂತ ಬರೆಸಬೇಕು? ಇಲ್ಲಿ ಹೇಳ್ತೀನಿ, ಇಲ್ಲಿ ಏನಾಗಿದೆ, ಜನಸಾಮಾನ್ಯರಿಗೆ ಏನೂ ಗೊತ್ತಿಲ್ಲ. ಇವರು ಸುಮಾರು ಲಿಂಗಾಯತರದೇ 200 ಪಂಗಡಗಳನ್ನು ಮಾಡಿಟ್ಟವ್ರೆ. ಯಾರೂ ಕೋಡ್ ನಂಬರ್ ಓದ್ಕೊಂಡಿಲ್ಲ. ಅಲ್ಲಿ ಬರ್ತಾರೆ ಮಾಸ್ಟರ್ಗಳು, ಮನೆಯವ್ರನ್ನ ಏನೂ ಕೇಳಲ್ಲ. ಅವ್ರು ಹಿಂದೂ ಧರ್ಮದಲ್ಲಿ ಜಾಸ್ತಿ ಬೇಕು ಅಂತ ನಂಬರ್ 1 ಹೊಡಿತಾರೆ. ಹೊಡೆದ ತಕ್ಷಣ ನೀನು ಯಾರು ಅಂತಾರೆ. ನೀವು ವೀರಶೈವ ಲಿಂಗಾಯತರು ಅಂತಾರೆ. ವೀರಶೈವರು ಗೊತ್ತಿಲ್ಲ, ಲಿಂಗಾಯತರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮಣ್ಣು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಕಳಿಸ್ಬೇಕಾದವ್ರಿಗೆ 1 ವಾರದಲ್ಲಿ ಟ್ರೈನಿಂಗ್ ಕೊಟ್ಟರು, ಅವ್ರಿಗೆ ಏನೂ ಗೊತ್ತಿಲ್ಲ. ನಾ ಏನು ಬರಿಬೇಕು ಅಂತ ಗೊತ್ತಿಲ್ಲ. ಈಗ ಒಂದು ನಿಮಿಷ ಸರ್, ಈಗ ಸುಮಾರು 350 ಕೋಟಿ ರೂಪಾಯಿಯನ್ನು ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದ. ಯಾಕೆಂದರೆ ಯಾವುದೇ ಮಾಹಿತಿ, ಈವನ್ ಎಷ್ಟು ಜನ ಮಿನಿಸ್ಟ್ರು ಸತ್ಯವ ಭರಿಸಿದರು, ಅವ್ರ ಆಸ್ತಿ ಭರಿಸಿದಾರ, ಅವ್ರ ಮನೆಯಲ್ಲಿ ಚಿನ್ನ ಭರಿಸಿದಾರ, ಅವ್ರ ಮನೆಯಲ್ಲಿ ವಾಹನಗಳು ಭರಿಸಿದಾರ. ಯಾರೋ ಬಡವನ ಮನೆಗೆ ಗೊತ್ತಲ್ಲ, ನನ್ನ ಗಾಡಿ ಕೆಟ್ಟೋಗಿ ನಿಂತಿರುತ್ತೆ, ಇದು ನಿಮ್ಮ ಗಾಡಿ ಅಲ್ವ ಅಂತ ಬರ್ಕತ್ತಾರೆ. ಮೇಲಾಗಿ ಅಲ್ಲಿ ಅವ್ರು ಯಾರನ್ನೂ ಪ್ರಶ್ನೆ ಮಾಡ್ತಾ ಇಲ್ಲ. 60 ಕಾಲಮ್ ಬರೀಬೇಕು, 60 ಕಾಲಮ್ ಬರೆಯೋಕೆ 1 ಗಂಟೆ 1.5 ಗಂಟೆ ತಗತ್ತೆ. ಅವನು ಯಾವಾಗ ಸ್ಕೂಲಿಗೆ ಸೇರಿದ್ದಾಗ ಗೊತ್ತಿಲ್ಲ, ಯಾವಾಗ ಸ್ಕೂಲ್ ಬಿಟ್ಟಾಗ ಗೊತ್ತಿಲ್ಲ. ಇದೊಂದು ಬೋಗಸ್ ವ್ಯವಹಾರವಿನ ಸಮಾಜದ ಹಣವನ್ನು ಹಾಳು ಮಾಡುವಂಥ ಅವ್ಯವಸ್ಥೆ ಇದು. ಯಾಕಂದರೆ ನಿಖರವಾಗಿ ಕೆಲವು ಕಡೆ ಫಾರ್ಮೇಟ್ ಕೊಟ್ಟವ್ರೆ, ಕೆಲವು ಕಡೆ ಮೊಬೈಲ್ನಲ್ಲಿ ತಗೋತಾವ್ರೆ. ಆ ಮೊಬೈಲ್ನಲ್ಲಿ ಅವ್ರು ಏನು ಬರೀತಾರೆ ಅಂತ ಗೊತ್ತಿಲ್ಲ, ಅವ್ರು ಯಾವ ನಂಬರ್ ಹೊಡಿತಾರೆ ಅಂತ ಗೊತ್ತಿಲ್ಲ. ಈಗ ನಮ್ಮದೇ ಒಂದು ನಂಬರು ಲಿಂಗಾಯತರದಿದ್ದಾರೆ ನೋಡಿ, 11A ಹೊಡೆದ್ರೆ ಜಾತಿ ಇತರೆ ಅಂತ ಬರುತ್ತೆ. ಅವ್ರು ಯಾರೂ ಇದು ಹೊಡೆಯಲ್ಲ, ಅವ್ರು ಹೊಡೆಯೋದೆಲ್ಲ ಒಂದೇ. ಭಾರತದಲ್ಲೆಲ್ಲ ಹಿಂದೂ, ಎಲ್ಲರನ್ನೇ ಹಿಂದೂ ಒಳಗೆ ತುಂಬ್ತಾವ್ರೆ. ನಾಳೆ ಹಿಂದೂ ಧರ್ಮಕ್ಕೆ ಏನಾದ್ರು ಕೊಟ್ಟರೆ ಭಾರತ ದೇಶವನ್ನೇ ರಿಸರ್ವೇಷನ್ ಮಾಡಬೇಕಾಯ್ತು. ಹಿಂದೂ ಒಂದು ಧರ್ಮವೂ ಅಲ್ಲ, ಅದಕ್ಕೆ ಧಾರ್ಮಿಕ ವ್ಯವಸ್ಥೆಯೂ ಇಲ್ಲ, ಅದು ಧರ್ಮ ಸ್ಥಾಪಕರು ಇಲ್ಲ, ಅದಕ್ಕೆ ತತ್ವ ಸಿದ್ಧಾಂತಗಳು ಇಲ್ಲ. ಹಿಂದೂ ವೇ ಆಫ್ ಲೈಫ್ ಅಷ್ಟೇ. ಒಂದು ಪ್ರೆಸ್ ಮೀಟ್ ಮಾಡಿ BA ವಿಜಯೇಂದ್ರ ಯಡಿಯೂರಪ್ಪನ ಮಗ ಒಂದು ಮಾತು ಹೇಳ್ತಾರೆ, ಹೇಳಿ, ಹಿಂದೂ ಧರ್ಮ ಅಂತ ಬರ್ಸಿ ಅಂತ. ಅವನಿಗೆ ಗೊತ್ತಿಲ್ವಲ್ಲ ನಾನು ಯಾರು ಅಂತ. ಅವನಿಗೆ ಧರ್ಮ ಗೊತ್ತಿದ್ರೆ ಹಿಂದೂ ಧರ್ಮ ಅಂತ ಹೇಳ್ತಿದ್ದ. ಸುಮಾರು ಹೈಕೋರ್ಟಲ್ಲೇ ತೀರ್ಮಾನ ಆಗಿದೆ, ಹಿಂದೂ ಧರ್ಮ ಅಲ್ಲ. ಭಾರತ ದೇಶದಲ್ಲಿ ಇರುವಂತಹ ಮುಸಲ್ಮಾನರು, ಕ್ರಿಶ್ಚಿಯನ್ರು ಭಾರತಕ್ಕೆ ಬಂದಾಗ ಇನ್ನೊಂದು ಪಂಗಡ ಬೇಕಾಗಿತ್ತು, ಅವ್ರನ್ನ ಹಿಂದೂ ಅಂತ ಕರೆದ್ರು. ಹಿಂದೂ ಅಂದ್ರೆ ಏನು, ವಾಪಸ್ ಹೋಗು ಅಂತ. ನೀವು ಹೋಗಬೇಡಿ, ಬನ್ನಿರಿ ಅಂತ, ಉಳ್ಕಳಿ ಅಂತ. ಹಿಂದೂ ಅಲ್ಲಿ ಎಲ್ಲರಿಗೂ ಜನ್ವಾರ ಹಾಕಬೇಕಾಗಿತ್ತು. ನಾವು ಲಿಂಗಾಯತರು ಎಲ್ಲರಿಗೂ ಲಿಂಗ ಕಟ್ತೀವಿ. ದಲಿತನೆಂದು ಶ್ರೇಣೀಕೃತ ಸಮಾಜದಲ್ಲಿ ಕೆಳವರ್ಗದಿಂದ ಮೇಲ್ವರ್ಗದವ್ರಿಗೆ ಲಿಂಗ ಕೊಟ್ಟು ಸಮಾನ ಮಾಡ್ತೀವಿ. ಹಿಂದೂ ಧರ್ಮದಲ್ಲಿ ಎಲ್ರಿಗೂ ಜನ್ವಾರ ಕೊಟ್ಟಿದ್ದಾರಾ? ತಪ್ಪು ನಿಮ್ಮ ವಿಚಾರ ಕೊಡ್ತೀನಿ. ಈಗ ಸರ್, ಈಗ ಜನಿವಾರ ಕೊಡಲೇಬೇಕು. ಹಿಂದೂ ಧರ್ಮ ಅಂದರೆ ಒಂದೇ ಆದಮೇಲೆ ಅಲ್ಲಿ ಲಾಂಛನ ಇದೆ. ಜನಿವಾರ ಬ್ರಾಹ್ಮಣರು ಹಾಕತ್ತಾರೆ, ಆಚಾರ್ಯರು ಹಾಕತ್ತಾರೆ, ಗಾಣಿಗರು ಹಾಕತ್ತಾರೆ. ಅವನನ್ನು ಆಚಾರ್ಯ ಅಂತಲೇ ಕರೀತಾರೆ, ಜನಿವಾರ ಹಾಕೊಂಡಿದ್ರು. ಮತ್ತು ಇವನನ್ನು ಅಯ್ಯಂಗಾರಿ ಅಂತ ಕರೀತಾರೆ. ಯಾಕಾಯಿತು? ಇಲ್ಲಿ ಶ್ರೇಣೀಕೃತ ಸಮಾಜ ಒಂದು. ಹಿಂದೂ ಧರ್ಮಕ್ಕೆ ಧರ್ಮಸ್ಥಾಪಕರು ಯಾರೂ ಇಲ್ಲ, ಏನು ಅಂತ ಗೊತ್ತಿಲ್ಲ. ವೇದ ಪುರಾಣ ಆಗಮ ಶಾಸ್ತ್ರಗಳನ್ನು ನಂಬಿಕೊಂಡು ದುಡಿಯೋ ವರ್ಗನ ಕಿತ್ತು ತಿನ್ನುವಂಥದ್ದು ಹಿಂದೂ ಧರ್ಮ. ಹಿಂದೂ ಧರ್ಮ ಒಂದೇ ಆದಮೇಲೆ ಹೆಣ್ಣು ಕೊಡಬೇಕು, ತರಬೇಕು. ಯಾರು ಕೊಡ್ತಾ ಇದ್ದಾರೆ, ಯಾರ್ಯಾರು ತರ್ತಾ ಇದ್ದಾರೆ? ಅವನು ಅಲ್ಲೇ ಇದ್ದಾನೆ, ಇವರು ಇಲ್ಲೇ ಇದ್ದಾರೆ. ಆದ್ದರಿಂದ ಹಿಂದೂ ಧರ್ಮ ಅಲ್ಲ. ಹಿಂದೂ ಅನ್ನೋದು ಭಾರತದಲ್ಲಿ ಏನು ಬೇರೆ ಬೇರೆ ದೇಶದಿಂದ ಬಂದಲ್ಲ ಧರ್ಮ, ಆ ಧರ್ಮನ ವಿರೋಧಿಸಕೊಂಡ್ಕೊಂಡದ್ದು ಹಿಂದೂಗಳಷ್ಟೇ. ಹಿಂದೂ ಅನ್ನೋದು ಧರ್ಮ ಅಲ್ಲ. ಯಾರಾದರೂ ಬಂದುಬೇಕಾದ್ರೆ ಚರ್ಚೆ ಮಾಡ್ಬೋದು, ಅದ್ರ ಬಗ್ಗೆ ಮಾತಾಡೋಣ. ಲಿಂಗಾಯತ ಧರ್ಮಕ್ಕೆ ವಚನ ಗ್ರಂಥ, ಧರ್ಮಗ್ರಂಥ, ಇಷ್ಟಲಿಂಗ, ಏಕದೇವೋಪಾಸನೆ ದೇವರು. ನಾವು ಗುಡಿಗುಂಡಾರಿಗಳು ಹೋಗಂಗಿಲ್ಲ. ಗುಡಿಗುಂಡಾಗಳನ್ನು ತ್ಯಜಿಸಿ ದೇಹವನ್ನೇ ದೇವಾಲಯವಾಗಿ ಮಾಡಿದಂಥ ಧರ್ಮ ಇದು ಲಿಂಗಾಯತ ಧರ್ಮ. ಎಷ್ಟೋ ಜನಕ್ಕೆ ಇತ್ತೀಚಿನ ಬಸವಣ್ಣರ ವಚನಗಳು, ಆಶಯಗಳು, ತತ್ವಗಳು ಮರೆ ಮಾಡ್ತಾ ಇದೆ. ಹೌದು, ಹೇಳ್ತಾ ಇಲ್ಲ, ಕೇಳ್ತಾ ಇಲ್ಲ.
ಬಸವಣ್ಣನ ತತ್ವ ಅಂದರೆ ಏನೋ ಹಳೆಯದು ಇದು ಮೌಢ್ಯತೆ ಎಂದು ಕೂಡುದು ಅಂತೇಳಿ ಬೇರೆಯವ್ರು ಬಿಂಬಿಸ್ತಾವ್ರ. ನಾವು ಬೇರೆಯವ್ರು ಹೇಳಿದ ಮಾತು ಕೇಳ್ತಾ ಇದ್ದೇವೆ ವಿನ ನಾವು ಸ್ವತಃ ಓದ್ತಾ ಇಲ್ಲ. ಪಠ್ಯ ಪುಸ್ತಕಕ್ಕೆ ಅವ್ರನ್ನ ಸೇರಿಸಿ ಅವ್ರ ಜೀವನ ಚರಿತ್ರೆ ಸೇರಿಸಿ ಹೇಳ್ತಾರೆ. ವಿಚಾರ ಒಂದು ನಿಮಿಷ ಮಾತಾಡಿ, ನೀವು ಸರ್, ಪಠ್ಯ ಪುಸ್ತಕಗಳಲ್ಲೇ ಸೇರಿಸ್ಲಿ. ಪಠ್ಯ ಪುಸ್ತಕಗಳಲ್ಲಿ ರಾಮಂದು ಕೃಷ್ಣಂದು ಸೇರಿಸ್ತಾವ್ರ. ಅವೆಲ್ಲ ಕಥೆಗಳು ಸುಳ್ಳು ನಡೆದವಲ್ಲ, ಅವೆಲ್ಲವೂ ತಮ್ಮ ಕೃತ್ರಿಮವನ್ನು ಸೇರಿಸ್ತಾ ಇರೋದು. ವಚನಗಳು ತಾವೇ ಅನುಭವಿಸಿ ತಾವೇ ಕಷ್ಟಪಟ್ಟು ತಾವೇ ದುಡಿದು ತಿನ್ನುವಂತಹ ಮಾರ್ಗವನ್ನು ತೋರಿದ್ದು ವಚನಗಳನ್ನೇನಾದರೂ ಪಠ್ಯಗಳಲ್ಲಿ ಸೇರಿಸಿದ್ರೆ ಮೌಢ್ಯತೆಗಳು ಹೋಗುತ್ತೆ, ಕಂದಾಚಾರ ಹೋಗುತ್ತೆ, ಜ್ಯೋತಿಷ್ಯ ಕೇಳೋರು ಹೋಗ್ತಾರೆ. ಇವೇನೂ ನಡೆಯಲ್ಲ. ಆಗ ಒಂದು ದಾರ ಕಟ್ಬಿಟ್ಟು 1000 ಗಟ್ಟಲೆ ವಸೂಲು ಮಾಡ್ತಾರೆ. ಅಲ್ಲೆಲ್ಲ ಸುಬ್ರಹ್ಮಣ್ಯಕ್ಕೆ ಹೋದರೆ 1,00,000 ರೂಪಾಯಿ ತಗೊಂಡು ನಿನಗೆ ಸರ್ಪದೋಷ ಹೋಗಿದೆ ಹೋಗು ಅಂತಾರೆ. ಸರ್ಪ ಹೊಡೆದಿರೋನಿಗೆ ಗೊತ್ತಿಲ್ಲ ಸರ್ಪದೋಷ ಅಲ್ಲಿ ಹೋಗುತ್ತಾ? ಇವನು ಬುಂಡೆ ಬೋಳಿಸ್ಕೊಂಡು ಅವ್ರು ದುಡ್ಡು ಕೊಟ್ಬಿಟ್ಟು ಬರ್ತಾನೆ. ಇದೆಲ್ಲ ಹೊರಟೋಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ಬ್ರಾಹ್ಮಣ್ಯವನ್ನು ಉಳಿಸೋದಕ್ಕೋಸ್ಕರ ಬ್ರಾಹ್ಮಣರ ಕೃತ್ರಿಮ 2% ಇರ್ತಕ್ಕಂತಹ ಬ್ರಾಹ್ಮಣರು 98% ಇರ್ತಕ್ಕಂಥ ಎಲ್ಲ ವರ್ಗವನ್ನು ಆಳ್ತಾವ್ರೆ ಇವತ್ತು. ಕಾರಣ, ನಾನು ಮದುವೆ ಮಾಡ್ಬೇಕಾದ್ರೆ ನನಗೆ ಹಕ್ಕಿಲ್ಲ, ನನ್ನ ಮಕ್ಕಳಿಗೆ ಹೆಸರು ಬೇಕಾದ್ರೆ ನನ್ನ ಹಕ್ಕಿಲ್ಲ, ಹುಟ್ಟಿಸ್ತಾವ ನಾನು, ಅವನ ಹೆಸರಿಡಬೇಕು, ದುಡ್ಡು ನಂದು, ಸೈಟ್ ನಂದು, ಮನೆ ಕಟ್ಟಕ್ಕೆ ಪರ್ಮಿಷನ್ ಅವ್ನು ಕೊಡಬೇಕು. ಈ ರೀತಿಯಾಗಿ ನಾವೆಲ್ಲರೂ ಹಾಳಾಗ್ತಾ ಇದ್ದೇವೆ. ಈ ಹಾಳಾಗೋದನ್ನು ಹೋಗಿಸಿ ಜನ ಉದ್ಧಾರ ಆಗಬೇಕು ಅಂತಂದರೆ ವಚನಗಳು ಪ್ರತಿ ಮನೆಯಲ್ಲೂ ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಎಲ್ಲರೂ ವಚನಗಳನ್ನು ಓದಿ ತದನಂತರ ಅವರು ಮಾರ್ಗಕ್ಕೆ ಬರಬೇಕು. ಓದದೆ ಕೇಳದೆ ಯಾರೋ ಹೇಳಿದ್ದನ್ನು ನಾನು ಹೇಳಿ ಸುಳ್ಳು ಹೇಳ್ಕೊಂಡೋಗಿ ಈ ಸಮಾಜವು ಹಾಳಾಗ್ತದೆ. ಜನರು ಸರ್ಕಾರ ಅಧಿಕೃತವಾಗಿ ಹೇಳಿದೆ, ಎಲ್ಲ ಕಚೇರಿಗಳಲ್ಲೂ ಬಸವಣ್ಣವರ ಅದು ಮಾತು ಸರ್. ವಿಚಾರ ಬೇರೆ ವಿಚಾರ ತಪ್ಪು, ಬೇರೆ ವಿಚಾರ ತಪ್ಪು. ಒಂದು ನಿಮಿಷ ಇರ್ರಿ. ನಾವು ಯಾವ ಧರ್ಮವನ್ನು ಖಂಡಿಸ್ತಾ ಇಲ್ಲ. ವಚನಾಧಾರಿತವಾಗಿ ವಚನಗಳನ್ನು ಹಿಡ್ಕೊಂಡು ವಚನದಂತೆ ನಾನು ಮಾತನಾಡ್ತಾ ಇರೋದು. ಯಾವುದೇ ಧರ್ಮವನ್ನಾಗಲಿ ವ್ಯಕ್ತಿಯನ್ನಾಗಲಿ ನಾನು ನಿಂದಿಸ್ತಾ ಇಲ್ಲ, ಸ್ತುತಿಸ್ತಾ ಇಲ್ಲ. ಎಲ್ಲಿ ಮೋಸ ನಡೀತದೆ ಅದು ಹೇಳಲೇಬೇಕು. ಇಲ್ಲಿ ಕಳ್ಳರಿದ್ದಾರೆ ಅಂತ ಬೋರ್ಡ್ ಹಾಕ್ಬಿಟ್ಟು ಅದು ಹಾಕ್ಬಾರ್ದೆ, ಅವ್ರಿಗೆ ಅವಮಾನ ಆಯ್ತು ಅಂದರೆ ಯಾರು ಮೋಸ ಮಾಡ್ತಾರೋ ಅವ್ರು ನಾವು ಹೇಳಲೇಬೇಕು ಅಲ್ವಾ? ಈಗ ಈ ಲಿಂಗಾಯತ ಧರ್ಮಕ್ಕೆ ಸರ್ಕಾರ ಮಾನ್ಯತೆಯನ್ನು ಕೊಡುವ ಮುಖಾಂತರ ಸಮಾನತೆಯನ್ನು ಸಾರುವುದಕ್ಕೆ ದೇಶ ವಿದೇಶಗಳಲ್ಲಿ ಶರಣರ ವಿಚಾರಗಳನ್ನು ತಲುಪಿಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಆ ಕಾರಣಕ್ಕೋಸ್ಕರವೇ ನಮಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ಬೇಕು. ಈಗ ನಮ್ಮಲ್ಲಿ ನೋಡ್ರಿ, ಕ್ರಿಶ್ಚಿಯನರಿಗೆ ಧರ್ಮದ ಮಾನ್ಯತೆ ಇದೆ. ಎಲ್ಲಿಂದ ಬಂತು ಇದು? ನಮ್ಮ ದೇಶದ ಇಲ್ಲ. ಇನ್ನು ಬೌದ್ಧರಿಗೆ ಎಲ್ಲಿಂದ ಬಂತು? ಉತ್ತರ ಪ್ರದೇಶದಿಂದ ಈ ಕಡೆಗೆ ಬಂತು ಬೌದ್ಧ ಧರ್ಮ. ಜೈನ ಧರ್ಮ ಉತ್ತರ ಪ್ರದೇಶದಿಂದ ಬಂತು. ಕರ್ನಾಟಕದ ಜನರಿಗೆ ಧರ್ಮ ಅಂದರೆ ಏನು ಗೊತ್ತೇ ಇರಲಿಲ್ಲ. ಇನ್ನೊಬ್ರು ಹೇಳಿದ್ದನ್ನ ಕೇಳ್ಕೊಂಡು ನಾವು ಬದುಕಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಬಸವಣ್ಣನವರು ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ವಚನಗಳನ್ನು ಬರೆಸಿದ್ರು. ಸುಲಭವಾಗಿ ಬರೆದರು. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಯಾರು ಹೇಳ್ತಾರ ನಿಮ್ಮ ಮನೆ ಮಗನಾಗ್ತೀನಿ ಅಂತ? ಈ ರೀತಿಯಾಗಿ ಸಮಾನತೆಯನ್ನು ಕೊಟ್ಟಂತಹ ಧರ್ಮ. ಇದನ್ನು ಜನರು ಅರ್ಥಕೊಂಡು ಆಚರಿಸಿದ್ರೆ ನೆಮ್ಮದಿಯಾದ ಜೀವನವನ್ನು ಸರಳವಾದ ರೀತಿಯಲ್ಲಿ ಅವರಿಗೆ ಬರುವಂಥ ಆದಾಯದಲ್ಲಿ ಅವರೇ ಬಳಸ್ಕೊಂಡು ನೆಮ್ಮದಿಯಾಗಿರುವುದಾದಂಥ ಧರ್ಮ ಲಿಂಗಾಯತ ಧರ್ಮ, ಲಿಂಗವಂತ ಧರ್ಮ. ಈ ಇಷ್ಟಲಿಂಗ ಕೊಟ್ಟ ಉದ್ದೇಶವೇ ನೀನು ಎಲ್ಲೂ ಹೋಗಬೇಡ, ಎಲ್ಲೂ ತಿರುಗಬೇಡ, ಸುತ್ತಿ ಸುಳಿದು ಬಂದೊಡಿಲ್ಲ, ಲಕ್ಷಗಂಗೆ ಮಿಂದೊಡಿಲ್ಲ, ಮೇರುಗಿರಿಯ ತುತ್ತ ತುದಿನೇರಿ ಕೂಗಿದೊಡಿಲ್ಲ, ನಿಚ್ಚ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬಯಲು ಗುಹೇಶ್ವರ. ದೇವರು ಬಯಲು, ಎಲ್ಲೂ ಇಲ್ಲ. ಯಾವ ಗುಡಿ ಗುಂಡಾರ ದೇಶಗಳಿಗೆ ಹೋದ್ರು ಎಲ್ಲೋರು ದೇವರಿಲ್ಲ. ಯಾವ ನೀರು ಮುಳುಗಿದ್ರೂ ಶುದ್ಧವಾಗಲ್ಲ, ನೀರೇ ಕಲುಷಿತವಾಗುತ್ತೆ, ನೀರೇ ಕೊಳೆಯಾಗುತ್ತೆ ವಿನಃ ಎಲ್ಲೂ ದೇವರಿಲ್ಲ. ದೇವರು ದುಡಿಮೆಯಲ್ಲಿರೋದು, ತನ್ನೊಳಗೆ ಇರ್ತಕ್ಕಂಥದ್ದು, ತನ್ನ ಅಂತರಂಗದಲ್ಲಿರುವ ನಿರವಯ ಲಿಂಗವ ಶ್ರೀ ಗುರುಸ್ವಾಮಿ ಕರಸ್ಥಳಕ್ಕೆ ತಂದು ಕೊಟ್ಟನಯ್ಯ. ಇದು ಯಾವುದೋ ವಿಗ್ರಹವಲ್ಲ, ಯಾವುದೋ ಕಲ್ಲಲ್ಲ, ನಿಮ್ಮೊಳಗೆ ಇರ್ತಕ್ಕಂಥದ್ದನ್ನು ನಿಮ್ಮನ್ನು ನೋಡ್ಕೊಳ್ಳೋಕ್ಕೋಸ್ಕರ ಒಂದು ವಸ್ತುವನ್ನು ನಿಮಗೆ ಕೊಟ್ಟರು. ಅದರ ಮೇಲೆ ನೀವು ನಂಬಿಕೆ ಇಟ್ಟು 48 ದಿವಸ ಕಂಟಿನ್ಯೂಸ್ ಆಗಿ ಆ ಲಿಂಗವನ್ನೇ ನಂಬ್ರಿ, ಮುಂದೆ ನಿಮ್ಮ ಎಲ್ಲ ಕಾರ್ಯಗಳು ಸುಲಭವಾಗಿ ನಡೀತವೆ. ನಮ್ಮ ತಲೆ ಹೋಗೋ ಬದಲು ಒಂದು ಬೆರಳು ಹೋಗುತ್ತೆ. ಇದು ಖಂಡಿತ, ಇದು ನಮ್ಮ ಅನುಭವ. ವಚನದಲ್ಲಿ ಯಾವುದೇ ಮೋಸ ಇಲ್ಲ. ಎಲ್ಲರ ಕಷ್ಟ ಸುಖಗಳನ್ನು ಅನುಭವಿಸಿ ಬಸವಣ್ಣವರು ಬರೆದಿರ್ತಕ್ಕಂಥದ್ದು. ಇದುವರೆಗೆ ಕೇಳಿದ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.